ಸೊ ಎಲ್ಲರೂ ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು 4 ಎಕರೆ ಜಾಗದಲ್ಲಿ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಫೆನ್ಸಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ವೆಂಕಟೇಶಯ್ಯ ಅಂತ ಹೇಳಿ, ನಿವೃತ್ತ ಇಂಜಿನಿಯರ್ ನಾನು. ಇದು ನಮ್ಮದು 4 ಎಕರೆ ಜಮೀನಿದೆ, ಹಾಗಾಗಿ ಫೆನ್ಸಿಂಗ್ ಹಾಕಿಸ್ತಾ ಇದ್ದೀನಿ. ಸರ್ ಈಗ ಫೆನ್ಸಿಂಗ್ ಹಾಕಿಸ್ತಾ ಇದ್ದೀರಾ, ಯಾವ ರೀತಿ ಹಾಕಿಸ್ತಾ ಇದ್ದಾರೆ ಸರ್? ಯಾಕಂದರೆ ಫೆನ್ಸಿಂಗ್ ಅಂದರೆ ತುಂಬ ಜನ ಈಗ ಬೈಯೋರೇ ಜಾಸ್ತಿ, ಅಡ್ವಾನ್ಸ್ ಇಸ್ಕೊಂಡು ಹೋಗ್ಬಿಡ್ತಾರೆ, ನೆಟ್ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಯಾವ ರೀತಿ ಇವ್ರು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಸರ್? ಈಗ ನೀವೇ ನೋಡ್ತಾ ಇದ್ದೀರಿ, ಟಾಟಾ ವೈರಾನ್ ಆಯುಷ್ ಅಂತ ಹೇಳಿ ಅದೇ ಮೆಟೀರಿಯಲ್ ಹಾಕಿದ್ದಾರೆ. ನಮಗೆ ಸ್ಯಾಟಿಸ್ಫೈ ಆಗಂಗೆ ಕೆಲಸ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು, ಇದನ್ನೆಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ನೀವು ಅಲ್ಲೇ ನೋಡ್ತಾ ಇರ್ಬೋದು, ಒಂದು ಟೆಂಪೋ ಬಂದಿದೆ. ಟೆಂಪೋನಲ್ಲೇ ಟೋಟಲ್ 12 ಜನನೂ ಕೂಡ 15 ಜನ ಒಟ್ಟಿಗೆ ಬಂದು ನಮ್ಮ ಜಾಗಕ್ಕೆ ಬಂದು ನಾವು ಉಳ್ಕೊಡೋದಕ್ಕೆ ಒಂದು ಜಾಗ ಮತ್ತು ಇದನ್ನು ಕೊಟ್ಟಿದ್ದೀವಿ. ಯಾವುದೇ ಇದಿಲ್ದಂಗೆ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವರು ನೋಡಿ, ಯಾರೋ ಯೂಟ್ಯೂಬರ್ ಬಂದಿದ್ದಾರೆ, ನಿಮ್ಮ ಕೆಲಸದ ಬಗ್ಗೆ ಹೇಗೆ ಏನು ಅಂತ ಮಾಹಿತಿ ಕೇಳ್ತಾ ಇದ್ದಾರೆ. ನನ್ನ ಮಾಹಿತಿ ನನಗೆ ಯಾವ ರೀತಿ ನೀವು ಕೋಆಪ್ರೇಟ್ ಮಾಡಿದ್ರಿ, ಯಾವ ರೀತಿ ಕೆಲಸ ಮಾಡಿಕೊಟ್ರಿ ಏನು ಅನ್ನೋದನ್ನೆಲ್ಲನೂ ನಾನು ಅವ್ರಿಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ನೀವು ನಿಮ್ಮ ಸಿಬ್ಬಂದಿ ಬಗ್ಗೆ, ಕೆಲಸ ಮಾಡಿರೋದ್ರ ಬಗ್ಗೆ, ನಿಮ್ಮ ಇದ್ರ ಬಗ್ಗೆ ನಿಮ್ಮ ಏನಿದೆ ಅದನ್ನು ಹಂಚ್ಕೊಳ್ಳಿ. ಓಕೆ ಸರ್, ಆಯಿತು ಸರ್. ನಮ್ಮ ಹೆಸರು ಶ್ರೀರಾಮ್ ಅಂತ, ಚನ್ನಪಟ್ಟಣ ತಾಲೂಕು ಗೌಡಗೆರೆ ಪಕ್ಕ ಗುಡ್ಡೆ ತಿಮ್ಸಂದ್ರ ನಮ್ಮೂರು. ನೋಡಿ ಸರ್, ಇದು ಕೋಲಾರದ ಕಲ್ಲು, ಟಾಟಾ ತಂತಿ ಹಾಕಿರೋದು ನಾವು. ಈ ಕಲ್ಲು ಏನಕ್ಕೆ ಹಾಕ್ತೀವಿ ಅಂದರೆ, ಇದು ಮೇನ್ ಫಿಲ್ಲರ್ ಥರ ಸರ್ ಇದು ಬರೋದು. ಇದು ಜೋಡಿ ಕಲ್ಲು ಅಂತ ಬರುತ್ತೆ. ಇದು ಕಲ್ಲನ್ನ ನಾವೇ ತಗೊಂಡು ಬಂದು ನಾವೇ ಹಾಕಬೇಕು. ಸಪೋರ್ಟ್ ಕಲ್ಲು ಕೊಡಬೇಕು. ಈಗ ಸಪೋರ್ಟ್ ಏನಾರು ಕೊಟ್ಟರೆ ಸರ್, ಕಲ್ಲು ಯಾವ ಕಡೆನೂ ಜಗ್ಗಾಡಲ್ಲ. ಇದು ನೋಡಿಬೇಕಂದ್ರೆ ಅಲ್ಲಾಡಿಸ್ಬೋದು. ನೋಡಿ ಈ ಥರ ಗ್ರಿಪ್ ಇರುತ್ತೆ ಸರ್. ತಂತಿನೇ ಅಲ್ಲ, ನಾವು ಮೆಸ್ಸವ್ರಿಗೂ ಮಾಡಿಕೊಡ್ತೀವಿ ಬೇಕಂದರೆ. ಸರ್ ಓನರು ಟಾಟಾನೇ ಬೇಕು ಅಂತ ಹೇಳಿದರು. ನಾನು ಟಾಟಾ ತಂತಿನೇ ತರಿಸಿದ್ದೀನಿ, ಬೇಕಂದರೆ ಚೆಕ್ ಮಾಡ್ಬೋದು ಸರ್. ಬನ್ನಿ ಸರ್, ಬ್ಲೂ ಕಲರ್ ಐತೆ. ಈ ಕಲರ್ ಇದ್ದರೆ ಮಾತ್ರ ಟಾಟಾ ಇರುತ್ತೆ. ಬೇಕಂದರೆ ಸೀಲು ನೋಡ್ಬೋದು ನೀವು. ಇದೆ ಸರ್ ಟಾಟಾ ತಂತಿ. ಬೇಕಂದರೆ ಬನ್ನಿ ಸರ್, ನಮ್ಮ ಲೇಬರು ಅಲ್ಲಿ ವರ್ಕ್ ಮಾಡ್ತಾವ್ರೆ, ಬೇಕಂದರೆ ನೋಡ್ಬೋದು ಒಂದು ಸಲ. ಸರ್ ನಾವು 6 ಅಡಿ ಡಿಫ್ರೆನ್ಸ್ ತಗೋಬೇಕು. 6 ಅಡಿ ಡಿಫ್ರೆನ್ಸ್ ತಗೊಂಡ್ರೆ ತಂತಿನೇ ಆಗಲಿ ಕಲ್ಲೇ ಆಗಲಿ ಏನೂ ಡ್ಯಾಮೇಜ್ ಆಗೋಲ್ಲ. ಕೆಲವು ಕಡೆ ಏನು ಮಾಡ್ತಾರೆ, 9 ಅಡಿ 8 ಅಡಿಗೆ ಹಾಕಿಸ್ಕೊತಾರೆ, ಅದು ಬಾಳಿಕೆ ಜಾಸ್ತಿ ಬರೋಲ್ಲ ಸರ್. 6 ಅಡಿಗೆ ಹಾಕಿಸ್ಕೊಂಡ್ರೆ 25 ವರ್ಷ ಆದರೂ ಗ್ಯಾರಂಟಿ ಬರುತ್ತೆ ಸರ್. ತಂತಿ ಏನಾರು ಡ್ಯಾಮೇಜ್ ಆದರೆ ರೀವರ್ಕು ಐತೆ ಸರ್ ನಮ್ಮ ಹತ್ರ. ರೀವರ್ಕ್ ಬೇಕಂದರೆ ಮಾಡಿಕೊಡ್ತೀವಿ ಸರ್ ನಾವು. ಸರ್ ಕಲ್ಲು ಸ್ಟ್ಯಾಂಡಿಂಗ್ ಕೊಟ್ಟಿದ್ದು, ಇವಾಗ ನಮ್ಮ ಹುಡುಗರು ತಂತಿ ಹೊಡಿತಾವ್ರೆ. ಬನ್ನಿ ಸರ್, ತಂತಿ ಯಾವ ಥರ ಹೊಡಿತಾವ್ರೆ ಅಂತ ತೋರಿಸ್ಕೊಡ್ತೀನಿ ನಾನು. ನೋಡಿ ಸರ್, ಕಲ್ಲು ಬಂದು ಕೋಲಾರದಲ್ವ ಇದು. ಈಗ ತಂತಿ ಹಾಕ್ತಾವ್ರೆ ಸರ್. ಮೇನ್ ತಂತಿನೇ ಅಲ್ವ ಸರ್ ಹಾಕೋದು. ನೋಡಿ ಸರ್, ಇದು ಈ ಥರ ಗ್ರಿಪ್ ತಗೊಂಡು ಹಿಂಗೆ ಫುಲ್ಲು ಬೈಂಡ್ ಮಾಡಬೇಕಿದು. ಬೈಂಡ್ ಮಾಡಿದಾಗ ಒಂಥರ ಗ್ರಿಪ್ಪಲ್ಲಿ ಕುತ್ಕೊಂಡಿರ್ತದೆ ತಂತಿ. ಇದು ನಾವು ಏನೇ ಮಾಡಿದ್ರು ಅದು ಡ್ಯಾಮೇಜ್ ಆಗೋಲ್ಲ ಸರ್. ನಮ್ಮ ಹತ್ರ 12 ಜನ ಲೇಬರ್ಸ್ ಅವರೇ. 12 ಜನ ನಾವು ಅವ್ರಿಗೆ ಹೇಳ್ಕೊಡಂಗೆ ಏನಿಲ್ಲ ಸರ್. ಅವರಷ್ಟಕ್ಕೆ ಅವರೇ ಪಾಪ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾರಿಗೂ ನಾವು ಹೇಳೋಂಗಿಲ್ಲ, ಯಾಕೆಂದರೆ ಒಂದು 12-13 ವರ್ಷದಿಂದ ಕೆಲಸ ಮಾಡ್ತಾವ್ರೆ ಸರ್ ಅವರು. ನಮ್ಮ ಲಕ್ಷ್ಮಿಯವರವರೇ, ಅವ್ರು ಇನ್ಚಾರ್ಜ್ ಅವರೇನೆ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಇವರೇ ಸರ್ ಹೆಡ್ಡು. ಇನ್ಚಾರ್ಜ್ ಅವ್ರದ್ದೇ ಸರ್ ಇಲ್ಲಿ. ನಾನಿಲ್ಲ ಅಂದರೂ ವರ್ಕು ಅವರೇ ಮಾಡಿಸ್ತಾ ಇರ್ತಾರೆ ಸರ್. ಗ್ಯಾರಂಟಿ ಸರ್, ಕಂಪ್ನಿ ಕಡೆಯಿಂದನೇ, ಟಾಟಾ ಕಡೆಯಿಂದ 25 ವರ್ಷ ಗ್ಯಾರಂಟಿ ಐತೆ ಸರ್. ನನ್ನ ಕಡೆಯಿಂದ ಏನಾರ ಡ್ಯಾಮೇಜ್ ಆದರೆ ಸರ್ 10 ವರ್ಷದ ಗಂಟಲು ರೀವರ್ಕ್ ಕೆಲಸ ಮಾಡಿಕೊಡ್ತೀನಿ ಸರ್ ನಾನು. ತಂತಿನೇ ಆಗಲಿ ಕಲ್ಲೇ ಆಗಲಿ ಏನೇ ಡ್ಯಾಮೇಜ್ ಆದ್ರೂ 10 ವರ್ಷ ಗ್ಯಾರಂಟಿ ಕೊಟ್ಟಿರ್ತೀನಿ ಸರ್ ನಾನು. 10 ವರ್ಷದಲ್ಲಿ ತಂತಿ ಡ್ಯಾಮೇಜ್ ಆದರೂ ಬಂದು ರೀವರ್ಕ್ ಕೆಲಸ ಮಾಡಿಕೊಡ್ತೀನಿ ಸರ್ ನಾನು. ಸರ್ ತಂತಿ ವರ್ಕ್ ಐತೆ, ಮೆಶ್ ವರ್ಕ್ ಐತೆ, ನಾಟೆಡ್ ಮೆಸ್ ಐತೆ, ಆಮೇಲೆ ಚೈನ್ ಲಿಂಕ್ ಮೆಸ್ ಐತೆ. ಕಸ್ಟಮರು ಯಾವ್ದು ಕೇಳ್ತಾರೋ ಆ ಥರ ವರ್ಕ್ ಮಾಡಿಕೊಡ್ತೀನಿ ಸರ್ ನಾನು. ಮೆಸ್ ಕೇಳಿದ್ರೆ ಮೆಸ್ಸು ವರ್ಕ್ ಮಾಡಿಕೊಡ್ತೀನಿ, ತಂತಿ ಕೇಳಿದ್ರೆ ತಂತಿ ವರ್ಕ್ ಮಾಡ್ತೀನಿ. ಅವರು 6 ಅಡಿ ಮೆಸ್ ಕೇಳಿ 7 ಅಡಿ 8 ಅಡಿ ಆ ಥರ 5 ಅಡಿ ಮೆಸ್ಸು ಎಲ್ಲ ಐತೆ ಸರ್. ಸರ್ ಇವಾಗ 1 ಎಕರೆ ಸಿಕ್ಕಿದ್ರೆ 2 ದಿನ ಫಿನಿಶಿಂಗ್ ಕೊಡ್ತೀನಿ. 2 ಎಕರೆ ಸಿಕ್ಕಿದ್ರೆ 3 ದಿನ ಆಗುತ್ತೆ. 4 ಎಕರೆ ಏನಾರು ಇದ್ದರೆ 4 ದಿನ 5 ದಿನ ಆಗುತ್ತೆ ಸರ್. ಸರ್ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರುತ್ತೆ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದ್ರೆ ಸಾಕು ಸರ್. ಎಲ್ಲೇ ಇದ್ದರೂ ಜಾಗ ಎಲ್ಲೇ ಇದ್ದರೂ ಬಂದು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ನಾನು.